ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾವು ನೋಡಿ ನರ್ಸರಿಯಿಂದ ತಂದ ಜೀನಿಯಂ ಗಿಡನ ರೀಪಾಟಿಂಗ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಇವು. ನನ್ನ ಹತ್ರ 2 ಕಲರ್ ಇತ್ತು, ಈ ಕಲರ್ ಇರಲಿಲ್ಲ, ನರ್ಸರಿಯಿಂದ ತೊಗೊಬಂದಿರುವಂಥದ್ದು. ಇದನ್ನೀಗ ಯಾವ ಥರ ರೀಪಾಟ್ ಮಾಡ್ಕೊಳಕ್ಕೆ ಅಂತ ನಮ್ಮ ಮಣ್ಣು ತೊಗೊಂಡಿದ್ದೀನಿ ನೋಡಿ. ಈಕೆ ಮಣ್ಣು, ಗೊಬ್ಬರ, ಮರಳು 3 ಮಿಕ್ಸ್ ಮಾಡಿ ತೊಗೊಂಡಿದ್ದು. ಇದಕ್ಕೆ ಕೊಕೊಫಿಟ್ ಹಾಕಬಾರ್ದು, ಯಾಕೆಂದರೆ ಈ ಗಿಡಕ್ಕೆ ತುಂಬಾ ನೀರಾದರೆ ಗಿಡ ಕೊಳ್ತೋಗುತ್ತೆ. ಆದ್ದರಿಂದ ನಾವು ಗಿಡಗಳಿಗೆ ನೋಡಿಕೊಂಡು ನೀರು ಹಾಕಬೇಕಲ್ವ. ಹಾಗಾಗಿ ಈ ಜೀನಿಯಂ ಗಿಡ ಹೂ ನೋಡೋಕ್ಕೆ ಯಾವ ಸುಂದರವಾಗಿರ್ತದೆ. ಬೇಸಿಗೆಕಾಲದಲ್ಲಿ ಇದು ಹೆಚ್ಚು ಹೂ ಬಿಟ್ಕೊಂಡಿರ್ತದೆ. ಇದು ಮನೆ ಎದುರುಗಡೆಗೆಲ್ಲ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ನಾವು ಒಂದು ಗಿಡ ತಗೊಂಡ್ರೆ ತುಂಬಾ ಗಿಡ ಮಾಡ್ಕೊಬೋದು. ಇದನ್ನ ಕಟಿಂಗ್ಸಿಂದ ನಡ್ಕೊಬೋದು, ಗಿಡ ಬಂತು ಅಂದರೆ ಚೆನ್ನಾಗಿ. ನಾನು ಇದಕ್ಕೆ ಅಡಿಗೆ ಕಲ್ಲು ಹಾಕಿದ್ದೀನಿ, ನೀರು ಹೋಗಬೇಕಲ್ಲ ಸರಾಗವಾಗಿ. ಹಾಕಿ ಇದಕ್ಕೆ ಮಣ್ಣು, ಮರಳು, ಗೊಬ್ಬರ 3 ಮಿಕ್ಸ್ ಮಾಡ್ಕೊತಿದ್ದೀನಿ ಪಾಟಿಗೆ. ಈ ಜೀನಿಯಂ ಗಿಡ ಬೇಸಿಗೆಗಾಲದಲ್ಲಿ ಹೆಚ್ಚು ಹೂವು ಹಾಕುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ ಭಾರಿ ನೀರೊಂದು ಆಗಬಾರ್ದು, ನೀರಾದರೆ ಕೊಳ್ತೋಗುತ್ತೆ. ಇದು ನರ್ಸರಿಯಲ್ಲಿ ಅವರು ಕೊಕೊಫಿಟ್ ಹಾಕಿ ನೆಟ್ಟಿರ್ತಾರೆ ನೋಡಿ, ಎಷ್ಟು ಹಿಂಗೆ ಬೇರು ಬಂದಿದೆ ಅಂತ. ನಾನು ಇದಕ್ಕೆ ಕೊಕೊಪೀಟ್ ಹಾಕಿಲ್ಲ, ಬರೀ ಮಣ್ಣು, ಮರಳು ಹಾಕಿಟ್ಟಿದ್ದೀನಿ. ಈಗ ಪಾಟ್ ಹಾಕಿ ಆಯಿತು. ಇದಕ್ಕೆ ಸುತ್ತ ಮಣ್ಣು ಕೊಟ್ಟಿದ್ದೀನಿ ನೋಡಿ, ಸುತ್ತ ಮಣ್ಣು ಹಾಕಬೇಕು. ಇದಕ್ಕೆ ಮೇಲೆ ಸ್ವಲ್ಪ ಗ್ಯಾಪ್ ಇಟ್ಕೊಬೇಕು, ಪಾಟ್ ತುಂಬಾ ಹಾಕಬಾರ್ದು ಮಣ್ಣು. ಮತ್ತು ಇದು ಚೆನ್ನಾಗಿ ಬಂತು ಅಂದರೆ ಇದ್ರ ಕಟಿಂಗ್ಸನ್ನೇ ತೆಗೆದು ನಾವು ತುಂಬಾ ಗಿಡ ಮಾಡ್ಕೊಬೋದು. ಇದನ್ನ ಅಂದರೆ ನೋಡಿಕೊಂಡು ನೀರುಗಳನ್ನೆಲ್ಲ ಹಾಕಬೇಕು ನಾವು. ಇದಕ್ಕೆ ಭಾರಿ ನೀರೆಲ್ಲ ಹಾಕಬಾರ್ದು, ಹೆವಿ ನೀರು ಹಾಕಿದ್ರೆ ಗಿಡ ಚೆನ್ನಾಗಿ ಬರಲ್ಲ. ಗಿಡ ಚೆನ್ನಾಗಿ ಎಲ್ಲ ಬಂದ ತಕ್ಷಣ ಇದಕ್ಕೆ 15 ದಿವಸಕ್ಕೊಂದು ದಿವಸ ಸಗಣಿ ನೀರು ಕೊಟ್ಟರೆ ಮತ್ತು ಗಿಡ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ನೆರಳಿನಲ್ಲಿ ಇಟ್ಕೊಬೇಕು. ಹೊಸದಾಗಿ ತಂದಿರುವಂಥದ್ದಲ್ವ, ನರ್ಸರಿಯಿಂದ ರೀಪಾಟ್ ಮಾಡಿರುವುದಂತಲ್ಲ, ಹಾಗಾಗಿ ಸ್ವಲ್ಪ ನೆರಳಲ್ಲಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಕಲ್ಲರು. ಮತ್ತು ಈ ಕಲ್ಲರ್ ಇದೆ ನೋಡಿ ನಂದು, ಇದನ್ನು ಕಟ್ ಮಾಡ್ತೀನಿ. ಇಲ್ಲಿ ಬುಷಿಯಾಗಿ ಬಂದಿದೆಯಲ್ಲ, ಹಾಗಾಗಿ ನಾನು ಇಲ್ಲಿಗೆ ಇದನ್ನ ಕಟ್ ಮಾಡಿ ಬೇರೆ ಪಾಟಿಗೆ ಹಾಕ್ಕೊಳ್ತೀನಿ. ಸಿಂದನೂ ಕೂಡ ಈಜಿಯಾಗಿ ನೆಟ್ಕೊಬೋದು. ಇದೇ ರೀಪಾಟಿಗೆ ಮಾಡೋದು. ಇದೇ ಮಣ್ಣು, ಗೊಬ್ಬರ ಎಲ್ಲ ಹಾಕ್ಕೊಂಡು ಹೀಗೆ ನೆಟ್ಕೊಳೋದು. ಚಿಗುರಿದ ತಕ್ಷಣ ದೊಡ್ಡ ಪಾಟಿಗೆ ಹಾಕೋದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.